ರೈತರ ವಿರೋಧದ ನಡುವೆ ಕೂಡ ಬಿಡದಿ ಟೌನ್ಶಿಪ್ ಅಧಿಸೂಚನೆಯನ್ನ ಈಗಾಗಲೇ ಸರ್ಕಾರ ಹೊರಡಿಸಿದೆ. ಹೀಗಾಗಿ ರೈತರ ಕಿಚ್ಚು ಕೂಡ ಸಾಕಷ್ಟು ಭುಗಿಲೆದ್ದಿರ್ತಕ್ಕಂಥದ್ದು. ಈಗ ಸದ್ಯ ನಮ್ಮ ಜೊತೆ ಈ ಭಾಗದ ಮಹಿಳೆಯರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಇವಾಗ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. 3 ಗ್ರಾಮಗಳ ಪೈಕಿ ಈಗಾಗಲೇ ಎಲ್ಲರನ್ನೂ ಕೂಡ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ, ಏನು ಹೇಳ್ತೀವಿ? ಸರ್, ಇಲ್ಲಿ ನಮ್ಮ ರೈತರನ್ನು ಅಕ್ವೈರ್ ಮಾಡ್ಕೊಳ್ಳಿ ಅಂತ ಕೇಳ್ತಿಲ್ಲ ಸರ್. ಅವ್ರ ಹತ್ರ ನಾನು ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ, ರೈತರನ್ನ ದಯವಿಟ್ಟು ಅವರು ರೈತರು ಹೋರಾಟ ಮಾಡಿ 1.5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾವ್ರೆ. ನಮ್ಮ ಭೂಮಿ ನಮಗ್ ಬೇಕು ಅಂತ. ಇದು ಯಾವುದೇ ರೀತಿ ಸರ್ಕಾರ ಕೊಟ್ಟಿರೋ ಭೂಮಿ ಅಲ್ಲ, ಅದು ಪಿತ್ರಾರ್ಜಿತವಾಗಿ ಬಂದಿರುವಂತ ಭೂಮಿ. ಅದು ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಬಂದಿರೋಂಥದ್ದು, ನಾವು ಉಳಿಸ್ಕೊಂಡು ಬಂದಿದೀವಿ. ಮತ್ತೆ ನಾವು ರೈತರು ಕೃಷಿಯಿಂದನೇ ಜೀವನ ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಹೇಳ್ತಾರೆ, ರೈತರೇ ದೇಶದ ಬೆನ್ನೆಲುಬು ಅಂತ. ಇವತ್ತು ಆ ರೈತರನ್ನೇ ಇಲ್ದೇ ಇರೋ ತರ ಮಾಡ್ತಾ ಇದಾರಲ್ವಾ. ನಾ ಅದನ್ನ ಕೇಳ್ತೀನಿ, ಅವ್ರಿಗೆ ಕೈ ಮುಗಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ರೈತರನ್ನ ಒಕ್ಲಬ್ಬಿಸೋ ಕೆಲಸ ಅಂತೂ ದಯವಿಟ್ಟು ಮಾಡಬೇಡಿ. ನೀವು ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇದೀರಲ್ಲ, ಅಭಿವೃದ್ಧಿ ಮಾಡಿ. ಕೃಷಿಗೆ ಜಾಸ್ತಿ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ನೀವು ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನ ನೀಡಿ. ಮತ್ತೆ ಆಗ ಕೃಷಿ ಮಾಡೋದಿಕ್ಕೆ ಏನೇನು ಬೀಜಗಳು ಬೇಕು, ಮತ್ತೆ ಅದಕ್ಕೆ ಗೊಬ್ಬರಗಳು, ರಸಗೊಬ್ಬರಗಳು ಏನ್ ಬೇಕೋ ಅದನ್ನ ದಯವಿಟ್ಟು ರೈತರಿಗೆ ಟೈಮ್ ಟು ಟೈಮ್ ಸರಿಯಾಗಿ ಸಿಗೋ ತರ ಮಾಡಿ. ಮತ್ತೆ ರೈತರು ಬೆಳೆಯೋ ಬೆಳೆಗೆ ಬೆಂಬಲ ಬೆಲೆ ನೀಡಿ. ರೈತರು ಅವಾಗ ಯಾರ ಹತ್ರನೂ ಕೈ ಚಾಚಲ್ಲ. ಇವಾಗ್ಲೂ ಕೂಡ ರೈತರು ನಿಮ್ಗಳ ಹತ್ರ ಯಾವುದೇ ಕಾರಣಕ್ಕೂ ಕೈ ಚಾಚಿಲ್ಲ. ಅವ್ರನ್ನ ದಯವಿಟ್ಟು ರೈತರಾಗಿ ಇರಕ್ಕೆ ಬಿಡಿ. ಅವ್ರ ಭೂಮಿನ ಯಾವುದೇ ಕಾರಣಕ್ಕೂ ಕಿತ್ಕೋಬೇಡಿ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದನ್ನ ನಾವು ಎಷ್ಟೇ ಇವಾಗ 1.5 ವರ್ಷ ಅಲ್ಲ, ಇನ್ನು 16 ವರ್ಷ ಆದ್ರೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ನಾವು ಎಲ್ಲಿ ಡೆಲ್ಲಿಗೆ ಬರಕ್ಕೂ ನಾವು ರೆಡಿ ಆಗಿದ್ದೀವಿ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ಬರಡು ಭೂಮಿ ಅಂತ ತುಂಬಾ ಸಲ ಹೇಳಿದೀರಾ. ನಿಮ್ಮ ಬರಡು ಭೂಮಿ ಅಂತ ಹೇಳಕ್ಕೆ ಹೇಗಾದ್ರೂ ಮನ್ಸು ಬಂತು, ನೀವು ಇಲ್ಲಿ ಬಂದು ನಮ್ಮ ಪ್ರದೇಶವನ್ನ ನೀವು ನೋಡಿ ಆಮೇಲೆ ಹೇಳಿ. ಬರಡು ಭೂಮಿನ, ಕೃಷಿ ಭೂಮಿನ, ನೀರಾವರಿ ಭೂಮಿನ, ಇವರು ರೈತರಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದೀನಿ, ಈ ಪ್ರಾಜೆಕ್ಟ್ ನ ಇಲ್ಲಿಗೆ ಕೈ ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.